ಚಿಲ್ಡ್ರನಲ್ಲಿ ವೆನ್ ವಿ ಫೈಂಡ್ ಔಟ್ ಮಿಲ್ಕ್ ಅಲರ್ಜಿ ಇಲ್ಲ ನಟ್ ಅಲರ್ಜಿ ಎಗ್ ಅಲರ್ಜಿ ಎಲ್ಲ ಇದ್ದಾಗ ಫುಡ್ ತಿಂದ್ರೆ ಅಲರ್ಜಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಅಲರ್ಜಿ ಅನ್ನೋದು ನೀವು ಏನೇ ಮಾಡದೇ ಇರಿ, ಇಟ್ ಈಸ್ ವಿತ್ ಯು ಆಲ್ ದ ಟೈಮ್. ಹಾಗಿದ್ರೆ ಇದು ಅಪಾಯನ ಹೇಗೆ ಅಂತ ನೀವು ನ್ಯೂಸಲ್ಲೆಲ್ಲ ಓದಿರ್ತೀರ, ಎಗ್ ಅಲರ್ಜಿ ಇದ್ದಿದ್ದ ಮಗು ಎಗ್ ತಿಂದ ಮೇಲೆ ಈವನ್ ಇದು ಪ್ರಾಣ ಹೋಯಿತು ಅಂತ. ಒಂದು ಜೆನೆಟಿಕ್ ಪ್ರಿಡಿಸ್ಪೊಸಿಷನ್, ಇನ್ನೊಂದು ಎನ್ವೈರನ್ಮೆಂಟಲ್ ಕಾಸಸ್, ಆಮೇಲೆ ಮೂರನೇದು ಡೆಫಿನೆಟ್ಲಿ ಲೈಫ್ ಸ್ಟೈಲ್. ಡೈಲಿ ಎದ್ದ ತಕ್ಷಣ ಇದೊಂದು ಕಿರಿಕಿರಿ ಇದ್ದೇ ಇರುತ್ತಪ್ಪ ಅಂತ ಅನ್ಕೊಂಡಿರ್ತಾರೆ. ಪೇರೆಂಟ್ಸ್ಗಿದ್ರೆ ಮಕ್ಕಳಿಗೆ ಅಲರ್ಜಿ ಬರೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ಅಲರ್ಜಿ ತರ ಬೇರೆ ಹೆಂಗ್ ರಿಯಾಕ್ಟ್ ಆಗುತ್ತೆ, ಬಾಡಿಲಿ ಏನ್ ಚೇಂಜಸ್ ಆಗುತ್ತೆ ನಾವು ಆ ತರ ಫುಡ್ ಅನ್ನ ತಗೊಂಡಾಗ? ಇಂಥವ್ರಿಗೆ ಮುಖದಲ್ಲಿ ಸ್ವೆಲ್ಲಿಂಗು, ಲಿಪ್ಸ್ ಸ್ವೆಲ್ಲಿಂಗು, ವಾಯ್ಸ್ ಬಾಕ್ಸ್ ಅಂತೀವಿ, ಉಸಿರಾಡೋ ಜಾಗದಲ್ಲಿ ಸ್ವೆಲ್ಲಿಂಗು, ಅವ್ರಿಗೆ ಉಸಿರು ಕಟ್ಬಿಡುತ್ತೆ. ಈ ಸೈನಸ್ ಮತ್ತೆ ಅಲರ್ಜಿಗೆ ಕನೆಕ್ಷನ್ಸ್ ಇದೆಯಾ? ಮೂಗೊಳಗೆ ಕೆಲವು ಪ್ರಾಬ್ಲಮ್ಸ್ ಇದ್ದಾಗ, ದುರ್ಮಾಂಸ ಬೆಳ್ಕೊಂಡಾಗ ಅಲರ್ಜಿ ಇದ್ದವರು ತುಂಬಾ ಹಾಟ್ ಫುಡ್ ಅನ್ನೇ ತಗೋಬೇಕು ಅಂತ ಹೇಳ್ತಾರೆ, ಹೌದಾ? ಇಫ್ ಯು ಆರ್ ಫೀಲಿಂಗ್ ಬೆಟರ್, ದೇರ್ ಇಸ್ ನೋ ಹಾರ್ಮ್. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಹೆಚ್ಚಿನ ಜನರಿಗೆ ಈಗ ಅಲರ್ಜಿ ಅನ್ನುವಂಥ ಸಮಸ್ಯೆ ಇದ್ದೇ ಇರುತ್ತೆ. ಯಾವಾಗ ನೋಡಿದ್ರು ನನಗೆ ಸೀನ್ ಬರ್ತಾ ಇದೆ, ಅಥವಾ ಮೂಗಲ್ಲಿ ಒಂದು ರೀತಿ ಕಿರಿಕಿರಿ ಆಗ್ತಾ ಇದೆ, ನೀರು ಇಳಿತಾ ಇದೆ, ಕೆಲವ್ರ ಮುಂದೆ ಹೋಗೋದಕ್ಕೆ ಮುಜುಗರ ಆಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ಇದ್ದೇ ಇರುತ್ತೆ. ಇನ್ನು ಹೆಚ್ಚಿನ ಜನರಿಗೆ ಸೈನಸ್ ಪ್ರಾಬ್ಲಮ್ ಇರುತ್ತೆ. ಸೊ ಈ ಅಲರ್ಜಿ ಹಾಗೇನೆ ಸೈನಸ್ ಪ್ರಾಬ್ಲಮ್ ಏನಾದರೂ ಕನೆಕ್ಷನ್ಸ್ ಇದೆಯಾ? ಅಲರ್ಜಿ ಸಮಸ್ಯೆಯನ್ನು ಯಾವ ರೀತಿಯಾಗಿ ನಿವಾರಣೆ ಮಾಡಬಹುದು? ಇದನ್ನು ತಡೆಗಟ್ಟೋದು ಹೇಗೆ? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಲಕ್ಷ್ಮಿ ಅನಂತ, ಸೀನಿಯರ್ ಕನ್ಸಲ್ಟೆಂಟ್ ಇನ್ ENT, ಅಪೋಲೋ ಹಾಸ್ಪಿಟಲ್, ಶೇಷಾದ್ರಿಪುರಂ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಈಗ ತುಂಬ ಜನರಿಗಿರುವಂಥ ಕಾಮನ್ ಆಗಿರುವಂಥ ಹೆಲ್ತ್ ಇಶ್ಯೂ ಅಂತ ಹೇಳಿದಾಗ ಇವಾಗ ಅಲರ್ಜಿ ಸಮಸ್ಯೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂದು ರೀತಿ ಸೀನ್ ಬರೋದು, ಕಿರಿಕಿರಿ ಆಗೋದು, ಕಾಮನ್ ಆಗಿ ಡೈಲಿ ಎದ್ದ ತಕ್ಷಣ ಇದೊಂದು ಕಿರಿಕಿರಿ ಇದ್ದೇ ಇರುತ್ತಪ್ಪ ಅಂತ ಅಂದ್ಕೊಂಡಿರ್ತಾರೆ. ಸೊ ಇದನ್ನು ನಾವು ನಾರ್ಮಲ್ ಕೋಲ್ಡ್ ಅಂತ ಕನ್ಸಿಡರ್ ಮಾಡಬೇಕಾ, ಅಥವಾ ಬೇರೆ ಏನೋ ಸಮಸ್ಯೆ ಇದೆ ಅಂತ ಕನ್ಸಿಡರ್ ಮಾಡಬೇಕಾ, ಹೇಗೆ ಅಂತ? ನಾರ್ಮಲ್ ಕೋಲ್ಡ್ಗೆ ಅಲರ್ಜಿಗೆ ಮೇನ್ ಡಿಫ್ರೆನ್ಸ್ ಏನು ಅಂದ್ರೆ, ನಾರ್ಮಲ್ ಕೋಲ್ಡ್ ಬರುತ್ತೆ ಹೋಗುತ್ತೆ, ಎಲ್ರಿಗೂ ಗೊತ್ತದು, ಕೆಲವು ದಿನ ಇರುತ್ತೆ ಹೋಗುತ್ತೆ. ಬಟ್ ಅಲರ್ಜಿ ಅನ್ನೋದು ಇಸ್ ಸಮಥಿಂಗ್ ಪ್ರೊಲಾಂಗ್ಡ್. ನಮ್ಮ ಜೊತೆನೇ ಯಾವಾಗಲೂ ಏನು ಬೆಳಗ್ಗೆ ಎದ್ದಾಗ ಮೂಗಲ್ಲಿ ನೀರು ಬಂತು, ಮೂಗು ಕಟ್ತು, ಒಂದಿನ 2 ದಿನ ಆಯ್ತಪ್ಪ, ಒಂದು ವಾರವರೆಗೂ ಯಾರಿಗೆ ಬೇಕಾದ್ರೆ ಆಗುತ್ತೆ. ಓಕೆ, ಟ್ರೀಟ್ಮೆಂಟ್ ತಗೋತೀವಿ, ತಗೊಳ್ಳಲ್ಲ, ಹೆಂಗಿದ್ರು ಹೋಗುತ್ತೆ ಅದು. ಬಟ್ ಅಲರ್ಜಿ ಅನ್ನೋದು ನೀವು ಏನೇ ಮಾಡದೇ ಇರಿ, ಇಟ್ ಈಸ್ ವಿತ್ ಯು ಆಲ್ ದ ಟೈಮ್. ಕೆಲವರಿಗೆ ಸೀಸನಲ್ಲಿ ಬರುತ್ತೆ, ಇದು ಕೋಲ್ಡ್ ಇದ್ದಾಗ ಇಲ್ಲ ಮಳೆಗಾಲದಲ್ಲಿ ಆ ಥರ ನೋಡ್ಕೊಂಡು ಬರುತ್ತೆ. ಕೆಲವರಿಗೆ ಇಡೀ ವರ್ಷ ಇರ್ಬೋದು. ಸೊ ದಟ್ ಈಸ್ ದ ಡಿಫ್ರೆನ್ಸ್. ಹಾಗೆ ಗೊತ್ತಾಗೋದು. ಯಾವಾಗಲೂ ಪ್ರತಿದಿನ ಬರೋದು ಯೂಶಲಿ ಅಲರ್ಜಿ ಇರುತ್ತೆ. ಕಾಮನ್ ಕೋಲ್ಡ್ ಅಂಥವು ದೇ ಆರ್ ಯೂಶಲಿ ವೈರಲ್ ಇನ್ಫೆಕ್ಷನ್ಸ್. ಸೊ ಅವು ಬರುತ್ತೆ ಹೋಗುತ್ತೆ. ಟ್ರೀಟ್ಮೆಂಟ್ ಇಲ್ಲದೆ ಇದ್ರೂ ಒಂದು ವಾರದಲ್ಲಿ ಸರಿ ಹೋಗುತ್ತೆ. ಓಕೆ, ಸೊ ಕೆಲವರಿಗೆ ಅದೊಂಥರ ವರ್ಷ ಪೂರ್ತಿ ನೆಗಡಿ ಅನ್ನೋದು ಇದ್ದೇ ಇರುತ್ತೆ ಅಂತ. ಸೊ ಇದು ಬೈ ಬರ್ತ್ ಬರುತ್ತಾ, ಅಂದರೆ ಜೆನೆಟಿಕಲಿ ಏನಾದರೂ ಪ್ರಾಬ್ಲಮ್ಸ್ ಇರುತ್ತಾ, ಅಥವಾ ನಮ್ಮ ಲೈಫ್ ಸ್ಟೈಲಿಂದನೇ ಈ ರೀತಿಯಾಗಿ ಅಲರ್ಜಿ ಸಮಸ್ಯೆಗಳೇನಾದರೂ ಕಾಣಿಸ್ಕೊಳ್ಳುತ್ತಾ, ಹೇಗೆ ಅಂತ? ಅಲರ್ಜಿ ಅನ್ನೋದು ಬೈ ಬರ್ತ್ ಏನು ಬರಲ್ಲ, ಬಟ್ ದೇರ್ ಇಸ್ ಸ್ವಲ್ಪ ಜೆನೆಟಿಕ್ ಇದಿದೆ, ಪ್ರಿಡಿಸ್ಪೊಸಿಷನ್ ಅಂತೀವಿ. ಕೆಲವರಿಗೆ ಬೈ ಬರ್ತ್ ಬರೋ ಚಾನ್ಸ್, ಫಾರ್ ಇನ್ಸ್ಟೆನ್ಸ್ ಈಗ ಪೇರೆಂಟ್ಸ್ಗಿದ್ರೆ ಮಕ್ಕಳಿಗೆ ಅಲರ್ಜಿ ಬರೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ಒಂದು ಪೇರೆಂಟ್ಗಿದ್ರೆ ದ ಚೈಲ್ಡ್ ಮೇ ಹ್ಯಾವ್, ಇಬ್ರು ಪೇರೆಂಟ್ಸ್ಗಿದ್ರೆ ಆ ಚಾನ್ಸ್ ಜಾಸ್ತಿ ಆಗುತ್ತೆ. ಓಕೆ ಓಕೆ, ಅಪ್ಪ ಅಮ್ಮ ಇಬ್ಬರಿಗೂ ಇದ್ರೆ ಮಗುಗೂ ಆ ಅಲರ್ಜಿ ಕಾಣಿಸ್ಕೊಳ್ಳೋ ಚಾನ್ಸು ಹೆಚ್ಚಿರುತ್ತೆ. ಬಟ್ ಅದಕ್ಕೆ ಅಂತ ಪೇರೆಂಟ್ಸ್ಗೆ ಇಲ್ಲದೆ ಇದ್ರೆ ಇವ್ರಿಗೆ ಅಲರ್ಜಿ ಬರಲ್ಲ ಅಂತ ಏನಿಲ್ಲ. ಅಲರ್ಜಿ ಯಾರಿಗೆ ಬೇಕಾದ್ರೆ ಬರ್ಬೋದು. ಆ್ಯಂಡ್ ಚಿಕ್ಕ ವಯಸ್ಸಲ್ಲೇ ಬರ್ಬೇಕಂತ ಇಲ್ಲ, ಅಡಲ್ಟ್ಹುಡಲ್ಲೂ ಬರ್ಬೋದು, ದೊಡ್ಡವರಾದ್ಮೇಲೂ ಬರ್ಬೋದು. ಎಷ್ಟೊಂದು ಎನ್ವೈರನ್ಮೆಂಟಲ್ ಕಾಸಸ್ ಇರುತ್ತೆ. ಸೊ ಹಾಗಾಗಿ ಅಲರ್ಜಿ ಬೈ ಬರ್ತ್ ಬರುತ್ತೆ ಅಂತಿನ್ನಲ್ಲ, ಏನಿಲ್ಲ, ಯಾವಾಗ ಬೇಕಾದ್ರೆ ಬರ್ಬೋದು. ಓಕೆ, ಹಾಗಿದ್ರೆ ಇದು ಬರೋದಕ್ಕೆ ನಮ್ಮ ಲೈಫ್ ಸ್ಟೈಲ್ ಕಾರಣ ಆಗಬಹುದಾ ಅಂತ? ಹೌದು, ತುಂಬ ಇಂಪಾರ್ಟೆಂಟ್. ಅಲರ್ಜಿಗೆ ಒಂದು ಜೆನೆಟಿಕ್ ಪ್ರಿಡಿಸ್ಪೊಸಿಷನ್, ಓಕೆ, ಇನ್ನೊಂದು ಎನ್ವೈರನ್ಮೆಂಟಲ್ ಕಾಸಸ್, ಆಮೇಲೆ ಮೂರನೇದು ಡೆಫಿನೆಟ್ಲಿ ಲೈಫ್ ಸ್ಟೈಲ್. ಲೈಫ್ ಸ್ಟೈಲ್ ಅಂತ ಬಂದಾಗ ಯಾವ ರೀತಿಯಾಗಿ, ಈಗ ಫಾರ್ ಎಕ್ಸಾಂಪಲ್ ಈಗ ನನಗೆ ಅಲರ್ಜಿ ಬಂತು ಅಂದಾಗ ನಾನು ಎಲ್ಲಿ ಮಿಸ್ಟೇಕ್ ಮಾಡಿದ್ದೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಲೈಕ್ ನಾರ್ಮಲ್ ಡೈಲಿ ಲೈಫಲ್ಲಿ ಮಿಸ್ಟೇಕ್ ಏನಾಗಿರುತ್ತೆ ಅನ್ನೋದು, ಲೈಕ್ ಡಸ್ಟಿಗೆ ಎಕ್ಸ್ಪೋಸ್ ಆಗೋದು ಅಥವಾ ಬೇರೆ ಏನಾದರೂ ಕಾರಣ ಇರುತ್ತಾ, ಹೇಗೆ ಅಂತ? ಲೈಫ್ ಸ್ಟೈಲ್ ಅನ್ನೋದು ಈಗ ಒಂದು ಇತ್ತೀಚೆಗೆ ನಾವು ನೋಡೋದ್ರಲ್ಲಿ ಭಾಳ ಇಂಪಾರ್ಟೆಂಟ್ ಕಾಸ್ ಅಂತಂದರೆ ಸಿಡೆಂಟ್ರಿ ಲೈಫ್ ಸ್ಟೈಲ್ ಏನಂತೀವಿ. ಸಿಡೆಂಟ್ರಿ ಅಂತಂದ್ರೆ ನಾವು ಹೆಚ್ಚಿಗೆ ಮುಂಚಿನ ತರ ಓಡಾಟ ಇಲ್ಲ, ಕೂತಲ್ಲೇ ಕೂರ್ತೀವಿ, ಒಂದೇ ಕಡೆ ಕೂರ್ತೀವಿ, ನಮ್ ಕೆಲಸ ಆಗಿರುತ್ತೆ, ಬೆಳಗ್ಗೆ 9 ಗಂಟೆಗೆ ಬಂದ್ರೆ ಎಷ್ಟೊಂದ್ ಜನ ರಾತ್ರಿವರೆಗೂ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಮಕ್ಕಳು ನೋಡಿ ಈಗ ಹೊರಗೆ ಹೋಗಿ ಆಟ ಆಡೋದಿಲ್ಲ, ಒಂದು ಸ್ಕ್ರೀನ್ ಏನಾದ್ರೂ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಅದೇ ಇದು.
ಸೊ ಸೀಡೆಂಟ್ರಿ ಲೈಫ್ ಸ್ಟೈಲ್ ಏನಂತೀವಿ ಅದು ಭಾಳ ಇಂಪಾರ್ಟೆಂಟ್. ಇಟ್ ಹ್ಯಾಸ್ ಅ ಲಾಟ್ ಆಫ್ ರೋಲ್ ಟು ಪ್ಲೇ ಇನ್ ಥಿಂಗ್ಸ್ ಲೈಕ್ ಅಲರ್ಜಿ ಅಂತ ನನಗನ್ಸುತ್ತೆ. ಓಕೆ. ಸೊ ಈಗ ಅಲರ್ಜಿ ಅಂತ ಬಂದಾಗ ಡಾಕ್ಟರ್, ಒಂದು ಈಗ ಸೀನ್ ಬರೋದು ಅಥವಾ ಕೆಮ್ಮು ಬರೋದು, ಕಣ್ಣೂರಿ ಅಥವಾ ಕಣ್ಣಲ್ಲಿ ಇಚ್ಚಿಂಗು, ನೀರು ಬರೋದು, ಅದು ಒಂದು ಕಡೆ ಆದರೆ, ಇನ್ನು ಕೆಲವರಿಗೆ ಫುಡ್ ತಿಂದರೆ ಅಲರ್ಜಿ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ನನಗಿಂಥ ಫುಡ್ ತಿಂದರೆ ಆಗಲ್ಲಪ್ಪ, ಒಂದು ರೀತಿ ಅಲರ್ಜಿ ಆಗುತ್ತೆ. ಕೆಲವರಿಗೆ ಮಾತ್ರೆಗಳನ್ನು ತಗೊಂಡ್ರೆ ಅಲರ್ಜಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಫುಡ್ ಅಲರ್ಜಿ ಅಥವಾ ಟ್ಯಾಬ್ಲೆಟ್ ಅಲರ್ಜಿ ಅದು ಕೂಡ ಸೇಮ್ ಅಥವಾ ಅದು ಡಿಫ್ರೆಂಟ್ ಅಲರ್ಜಿನ ಹೇಗೆ ಅಂತ? ಫಸ್ಟು ಅಲರ್ಜಿ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಈಗ ನಮ್ಮ ಎಲ್ಲರ ಬಾಡಿಯಲ್ಲೂ ಇಮ್ಯೂನ್ ಸಿಸ್ಟಮ್ ಅಂತ ಇರುತ್ತೆ, ಕೇಳಿದಿರಲ್ಲ, ನಾವೆಲ್ಲರೂ ಕೇಳಿದ್ದೀವಿ. ಕರೆಕ್ಟ್, ರೋಗ ನಿರೋಧಕ ಶಕ್ತಿ ಅಂದರೆ ಏನು ಮಾಡುತ್ತೆ, ದೇಹದಲ್ಲಿ ರೋಗ ಯಾವುದಾದ್ರೂ ಎಂಟ್ರಿ ಕೊಟ್ಟರೆ ಈ ಇಮ್ಯೂನ್ ಸಿಸ್ಟಮ್ ಅದನ್ನ ಫೈಟ್ ಮಾಡುತ್ತೆ. ಇದು ಇಮ್ಯೂನ್ ಸಿಸ್ಟಮ್ ಕೆಲಸ. ಹೌದು, ಆಯ್ತಾ. ಈಗ ಅಲರ್ಜಿಯಲ್ಲಿ ಏನಾಗುತ್ತೆ, ಈ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ಹೈಪರ್ ಆಕ್ಟಿವ್ ಆಗುತ್ತೆ, ಅಂದರೆ ತುಂಬ ಎಚ್ಚರಿಕೆಯಿಂದ ಇರುತ್ತೆ. ಸೊ ಅದೇನು ಮಾಡುತ್ತೆ, ಕೆಲವು ನಮಗೆ ಹಾರ್ಮ್ ಏನು ಕಾಸ್ ಮಾಡದೇ ಇರೋವಂಥ ಸಬ್ಸ್ಟೆನ್ಸು, ನಾವು ನಾರ್ಮಲಿ ಯೂಸ್ ಮಾಡುವಂಥ ಸಬ್ಸ್ಟೆನ್ಸ್ ಬಾಡಿಗೆ ಎಂಟ್ರಿ ಆದಾಗಲೂ ಈ ಇಮ್ಯೂನ್ ಸಿಸ್ಟಮ್ ಅದನ್ನು ಹಾರ್ಮ್ಫುಲ್ ಅಂತ ಲೇಬಲ್ ಕೊಟ್ಟು ಅದ್ರ ಜೊತೆ ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಇದು ಫುಡ್ ಇರ್ಬೋದು, ಊಟದ ಪದಾರ್ಥ ಇರ್ಬೋದು, ಇಲ್ಲ ಇದು ಮೆಡಿಸಿನ್ ಇರ್ಬೋದು, ಟ್ಯಾಬ್ಲೆಟ್ಸ್ ಇರ್ಬೋದು. ಸೊ ಅವಾಗ ಏನಾಗುತ್ತೆ, ಅದನ್ನ ತಗೊಂಡ ತಕ್ಷಣ ಇಮ್ಯೂನ್ ಸಿಸ್ಟಮ್ ಅದನ್ನ ಹಾರ್ಮ್ಫುಲ್ ಅಂತ ಡಿಟೆಕ್ಟ್ ಮಾಡಿ ಅದಕ್ಕೊಂದು ಲೇಬಲ್ ಹಾಕ್ಬಿಡುತ್ತೆ. ಸೊ ಆವಾಗ ವೈರಸ್ಗೆ, ಬ್ಯಾಕ್ಟೀರಿಯಾಗೆ ಹೆಂಗೆ ಜಗಳ ಆಡುತ್ತೋ ಆ ಥರ ಇಟ್ ಸ್ಟಾರ್ಟ್ಸ್ ಅಟ್ಯಾಕಿಂಗ್ ದೀಸ್ ಥಿಂಗ್ಸ್ ಆಲ್ಸೋ. ಅದಕ್ಕೆ ಕೆಲವರಿಗೆ ಫುಡ್ ಸಬ್ಸ್ಟೆನ್ಸಸ್, ಕೆಲವ್ರು ನೀವು ಕೇಳಿರ್ತೀರಾ, ಅವ್ರಿಗೆ ಎಗ್ ಆಗಿ ಬರಲ್ಲ, ಅವ್ರಿಗೆ ಮಿಲ್ಕ್ ಆಗಿ ಬರಲ್ಲ, ನಟ್ಸ್ ಆಗಿ ಬರಲ್ಲ. ದಿಸ್ ಇಸ್ ದ ಕಾಸ್. ಸೊ ವೆನ್ ದ ಇಮ್ಯೂನ್ ಸಿಸ್ಟಮ್ ರಾಂಗ್ಲಿ ಐಡೆಂಟಿಫೈಸ್ ದೆಮ್ ಆಸ್ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್, ಅದನ್ನ ಫೈಟ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಇವರಿಗೆ ಈ ಥರದಕ್ಕೆ ಅಲರ್ಜಿ ಆಗುತ್ತೆ. ಓಕೆ. ಸೇಮ್ ಇಶ್ಯೂ ಟ್ಯಾಬ್ಲೆಟ್ ಅಲ್ಲೂ ಹಾಗೆ ಆಗುತ್ತೆ? ಟ್ಯಾಬ್ಲೆಟ್ಗೂ ಅದೇ ಥರ. ಓಕೆ. ಈಗ 1% ಟ್ಯಾಬ್ಲೆಟ್ ತಗೊಂಡ್ರೆ ಅವ್ರಿಗೆ ಅದು ಆಗಿಲ್ಲ ಅಂದಾಗ ಬೇರೆ ಹೆಲ್ತ್ ಪ್ರಾಬ್ಲಮ್ಸ್ ಅಥವಾ ಏನೋ ಅವ್ರಿಗೆ ಆಗ್ತಿಲ್ಲ ಅನ್ನೋದು ಸೂಚನೆ ಗೊತ್ತಾಗ್ಬಿಡುತ್ತೆ. ಸೊ ಅವಾಗ್ಲೂ ದೇಹದಲ್ಲಿ ನೀವು ಹೇಳಿರೋ ತರ ಇಮ್ಯುನಿಟಿ ಹೈಪರ್ ಆಕ್ಟಿವ್ ಆಗಿ ಈ ತರ ಆಗುತ್ತೆ. ಓಕೆ. ಈಗ ಅಲರ್ಜಿ ಇದ್ದವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ, ಏನ್ ಹೇಳ್ತೀರಾ ಇದಕ್ಕೆ? ದಿಸ್ ಇಸ್ ದ ಆನ್ಸರ್. ಅವ್ರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಅಲ್ಲ, ಇನ್ಫ್ಯಾಕ್ಟ್ ಇಟ್ ಇಸ್ ಹೈಪರ್ ಆಕ್ಟಿವ್. ಓಕೆ. ಹೈಪರ್ ಆಕ್ಟಿವ್ ಆಗಿರುತ್ತೆ. ಓಕೆ. ಹಾಗಿದ್ರೆ ಇದು ಅಪಾಯನ ಹೇಗೆ ಅಂತ? ಇದು ಅಪಾಯ ಅಂದರೆ ಕೆಲವು ಫುಡ್ ಅಲರ್ಜೀಸು ಆಮೇಲೆ ಮೆಡಿಸಿನ್ ಅಲರ್ಜೀಸ್ ಲೈಫ್ ಥ್ರೆಟ್ನಿಂಗ್ ಇರ್ತವೆ. ಅದನ್ನು ಫೈಂಡ್ ಔಟ್ ಮಾಡಬೇಕು. ನೀವು ನ್ಯೂಸಲ್ಲೆಲ್ಲ ಓದಿರ್ತೀರ, ಎಗ್ ಅಲರ್ಜಿ ಇದ್ದಿದ್ದ ಮಗು ಎಗ್ ತಿಂದ ಮೇಲೆ ಈವನ್ ಇದು ಪ್ರಾಣ ಹೋಯಿತು ಅಂತ. ಸೊ ಅಂಥದ್ರಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು. ಚಿಲ್ಡ್ರನಲ್ಲಿ ವೆನ್ ವಿ ಫೈಂಡ್ ಔಟ್ ಮಿಲ್ಕ್ ಅಲರ್ಜಿ ಇಲ್ಲ ನಟ್ ಅಲರ್ಜಿ, ಎಗ್ ಅಲರ್ಜಿ ಎಲ್ಲ ಇದ್ದಾಗ ಅವ್ರಿಗೆ ಆ ಪದಾರ್ಥ ಕೊಡಲೇಬಾರ್ದು. ಇಂಥವ್ರು, ಈ ಅಲರ್ಜಿ ಐಡೆಂಟಿಫೈ ಆಗಿರೋರು ಭಾಳ ಎಚ್ಚರಿಕೆಯಿಂದ ಇರಬೇಕು. ದೇ ಹ್ಯಾವ್ ಟು ಅವಾಯ್ಡ್ ದಟ್ ಸಬ್ಸ್ಟೆನ್ಸ್. ಅದೇ ಥರ ಕೆಲವು ಮೆಡಿಸಿನ್ಸು ಅಲರ್ಜಿ ಇದ್ದಾಗ ನಾವು ಒಳಗೆ ಬಂದಾಗಲೇ ಅದನ್ನ ನೋಟ್ ಮಾಡ್ಕೊಂಡ್ಬಿಡ್ತೀವಿ. ಅಲರ್ಜಿ ಟು ಪೆನಿಸಿಲಿನ್ ಕೇಳಿರ್ತೀರ, ಭಾಳ ಕಾಮನ್ ಅಲರ್ಜಿ ಅದು. ಅವ್ರಿಗೆ ಆ ಅಲರ್ಜಿ ಇದ್ದಾಗ ಇನ್ನೊಂದ್ಸಲ ನಾವು ಅದು ಕೊಡೋಕ್ಕೆ ಹೋಗೋದಿಲ್ಲ. ಇನ್ಫ್ಯಾಕ್ಟ್ ನಾವು ಹೇಳಿರ್ತೀವಿ, ನೀವು ಎಲ್ಲಿ ಹೋದ್ರೂ ಇದನ್ನ ಅನೌನ್ಸ್ ಹೇಳಿ ಆ ಡಾಕ್ಟರ್ಗೆ, ಹಾಸ್ಪಿಟಲ್ಗೆ, ಈ ಡ್ರಗ್ ಬರಲ್ಲ ನನಗೆ ಸ್ವಲ್ಪ ಡ್ರಗ್ ಆಗಲ್ಲ, ಪೆನಿಸಿಲಿನ್ ಆಗಲ್ಲ, ಹೇಳಿಬಿಡಿ ಅಂತ. ಸೊ ದಟ್ ಈಸ್ ಅವಾಯ್ಡೆಡ್ ಕಂಪ್ಲೀಟ್ಲಿ. ಇದು ಭಾಳ ಇಂಪಾರ್ಟೆಂಟ್. ಬಟ್ ಎಷ್ಟೊಂದು ಮಕ್ಕಳಿಗೆ ಈ ಥರ ಅಲರ್ಜಿ ಬಂದಾಗ ಲೈಫ್ ಲಾಂಗ್ ಇರುತ್ತೆ ಅಂತ ಏನಿಲ್ಲ. ಮೆನಿ ಚಿಲ್ಡ್ರನ್ ಔಟ್ ಗ್ರೋ ಇಟ್. ಮಿಲ್ಕ್ ಅಲರ್ಜಿ ಎಸ್ಪೆಷಲಿ ಹುಟ್ಟಿದಾಗ ಇರುತ್ತೆ. ಅವ್ರಿಗೆ ಮಿಲ್ಕ್ ಕೆಲವು ವರ್ಷ ಅವಾಯ್ಡ್ ಮಾಡಿ ಆಫ್ಟರ್ ಸಮ್ ಟೈಮ್ ದೇ ಔಟ್ ಗ್ರೋ ಇಟ್ ಆಲ್ಸೋ, ದೇ ಬಿಕಮ್ ನಾರ್ಮಲ್. ಈ ಥರನೂ ಆಗೋ ಸಾಧ್ಯತೆ ಇರುತ್ತೆ. ಓಕೆ. ಈಗ ಫುಡ್ ಅಲರ್ಜಿ ಅಂತ ಬಂದಾಗ ನನಗೆ ಒಂದು ಕ್ವಶನ್ ಬಂದಿದ್ದೇನು ಅಂದರೆ, ಸಾಮಾನ್ಯವಾಗಿ ನಾವು ಫುಡ್ಡನ್ನು ಗಟ್ ಇಶ್ಯೂಸ್ಗೆ ಕನೆಕ್ಟ್ ಮಾಡ್ತೀವಿ. ಅಂದರೆ ನಮಗೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಏನೋ ಪ್ರಾಬ್ಲಮ್ ಆಗಬಹುದೇನೋ ಅನ್ನೋ ಥರ ನೋಡ್ತೀವಿ, ಫುಡ್ ತಿಂದರೆ ಹಿಂಗಾಗುತ್ತಪ್ಪ ಅಂತ. ಆದರೆ ಅದು ನಮಗೆ ಅಲರ್ಜಿ ಥರ ಬೇರೆ ಹೆಂಗೆ ರಿಯಾಕ್ಟ್ ಆಗುತ್ತೆ, ಬಾಡಿಲಿ ಏನು ಚೇಂಜಸ್ ಆಗುತ್ತೆ ನಾವು ಆ ಥರ ಫುಡ್ಡನ್ನು ತಗೊಂಡಾಗ? ಫಾರ್ ಎಕ್ಸಾಂಪಲ್, ಈಗ ನನಗೆ ಎಗ್ ಅಲರ್ಜಿ ಇತ್ತು ಅಂತ ಹೇಳಿದ್ರೆ, ನಾನು ಎಗ್ ತಿಂದೆ, ನನಗೆ ಇಷ್ಟ ಆಯಿತು, ತಿಂದೆ. ಆ ಮೂಮೆಂಟಲ್ಲಿ ನನ್ನ ಬಾಡಿಯಲ್ಲಿ ಏನಾದರೂ ಚೇಂಜಸ್ ಆಗುತ್ತೆ? ಅದು ಏನಾಗುತ್ತೆ? ಡೈಜೆಸ್ಟ್ ಆಗಿ ಹೋಗಲ್ವಾ, ಹೇಗೆ? ಗಟ್ ರಿಲೇಟೆಡ್ ಸಿಂಪ್ಟಮ್ಸ್ ಇರ್ಬೋದು. ಅಂದರೆ ನಿಮಗೆ ಅಲರ್ಜಿ ಇದ್ದರೆ ಲೂಸ್ ಮೋಷನ್ ಆಗೋದು, ಹೊಟ್ಟೆ ನೋವು ಬರೋದು ಎಲ್ಲ ಆಗ್ಬೋದು. ಬಟ್ ಅದಕ್ಕಿಂತ ಯೂಶಲಿ ಅಲರ್ಜಿ ಇದ್ದಾಗ ಸ್ವೆಲ್ಲಿಂಗ್ ಜಾಸ್ತಿ ಬರುತ್ತೆ. ಇಂಥವ್ರಿಗೆ ಮುಖದಲ್ಲಿ ಸ್ವೆಲ್ಲಿಂಗು, ಲಿಪ್ಸ್ ಸ್ವೆಲ್ಲಿಂಗು, ಆಮೇಲೆ ಇದು ವಾಯ್ಸ್ ಬಾಕ್ಸ್ ಅಂತೀವಿ, ಉಸಿರಾಡೋ ಜಾಗದಲ್ಲಿ ಸ್ವೆಲ್ಲಿಂಗು, ಅವ್ರಿಗೆ ಉಸಿರು ಕಟ್ಬಿಡುತ್ತೆ. ಈ ತರ ಸಿಂಪ್ಟಮ್ಸ್ ನೋಡಬೇಕು. ದೀಸ್ ಆರ್ ಮೋರ್ ಇಂಪಾರ್ಟೆಂಟ್. ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇಂಡೈಜೆಷನ್ ಫಾರ್ ಸಮಥಿಂಗ್ ಆ್ಯಂಡ್ ಅಲರ್ಜಿ ಟು ಸಮಥಿಂಗ್. ಓಕೆ. ಆ ಥರ. ಈಗ ವೆದರ್ ಬಂತು ಅಂತ ಹೇಳಿದಾಗ ಅದು ಪರ್ಟಿಕ್ಯುಲರ್ಲಿ ಕೆಲವರಿಗೆ ಚಳಿಗಾಲ ಬಂತು ಅಂದಾಗಲೇ ಜಾಸ್ತಿ ಆಗುತ್ತೆ, ಮಳೆ ಟೈಮಲ್ಲಿ ಬಂತು ಅಂದರೆ ಜಾಸ್ತಿ ಆಗುತ್ತೆ. ಸೊ ಅವ್ರು ಆ ಸೀಸನಲ್ಲಿ ಅಷ್ಟೇ ಕೇರ್ಫುಲ್ ಆಗಿದ್ರೆ ಸಾಕಾಗುತ್ತೆ. ಹೌದು, ಅದಕ್ಕೂ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ಇದೆ. ಕೆಲವರಿಗೆ ಕೆಲವು ಸೀಸನಲ್ಲಿ ಅಲರ್ಜಿ ಜಾಸ್ತಿ ಇದೆ,
ಇಸ್ ದಿಸ್ ಪಾಸಿಬಲ್, ಇದು ವೆದರ್ ರಿಲೇಟೆಡ್ ಅಂತ ಎಷ್ಟೊಂದು ಜನ ಕೇಳ್ತಾರೆ. ಹೌದು, ಪಾಸಿಬಲ್. ಫಾರ್ ಇನ್ಸ್ಟೆನ್ಸ್ ನೋಡಿ, ಈಗ ಸಮ್ಮರ್, ಸ್ಪ್ರಿಂಗ್ ಆ ಥರ ಚೆನ್ನಾಗಿ ಬೆಳಕು, ಸೂರ್ಯ ಇರೋ ಸೀಸನ್ಸಲ್ಲಿ ಪೋಲನ್ ಜಾಸ್ತಿ ಇರುತ್ತೆ. ಪ್ಲಾಂಟ್ಸ್ ಎಲ್ಲ ಆಗಲೇ ಚಿಗುರೋದು, ಪೋಲನ್ ಬರೋದು. ಸೊ ಆವಾಗ ಆ ಪೋಲನ್ಗೆ ಎಷ್ಟೊಂದು ಜನರಿಗೆ ಅಲರ್ಜಿ ಇರುತ್ತೆ. ಅದೇ ಥರ ಇನ್ನೊಂದು ಕಾಮನ್ ಅಲರ್ಜಿ ಡಸ್ಟ್ ಮೈಟು. ಈ ಕಾರ್ಪೆಟ್ಸು, ಬೆಡ್ಶೀಟು ಇದರಲ್ಲೆಲ್ಲ ಇರುತ್ತಲ್ಲ, ಡಸ್ಟ್ ಮೈಟು, ಅದಕ್ಕೂ ಅಲರ್ಜಿ ಇರುತ್ತೆ. ಅವನು ದೇ ಥ್ರೈವ್ ವೆಲ್ ಇನ್ ಸಚ್ ಸೀಸನ್ಸ್. ಆವಾಗ ಏನಾಗುತ್ತೆ, ಇಂಥವ್ರಿಗೆ ಸಮ್ಮರ್ ಸ್ಪ್ರಿಂಗಲ್ಲೇ ಅಲರ್ಜಿ ಬರುತ್ತೆ. ಆಯಿತಾ. ಇನ್ನು ಕೆಲವರಿಗೆ ರೇನಿ ಸೀಸನಲ್ಲಿ ಬರುತ್ತೆ. ರೇನಿ ಸೀಸನಲ್ಲಿ ಯಾಕೆ ಬರುತ್ತೆ? ರೇನಿ ಸೀಸನಲ್ಲಿ ಫಂಗಸ್ಸು, ಮೋಲ್ಡ್ಸು ಇವೆಲ್ಲ ದೇ ಗ್ರೋ ಬೆಟರ್. ಸೊ ಅವರಿಗೆ ಅದಕ್ಕೆ ಅಲರ್ಜಿ ಇದ್ರೆ ಅವ್ರಿಗೆ ರೇನಿ ಸೀಸನಲ್ಲಿ ಬರುತ್ತೆ. ಇನ್ನು ಕೆಲವರಿಗೆ ವಿಂಟರಲ್ಲಿ ಹೇಳ್ತಾರೆ, ಕೋಲ್ಡ್ ಜಾಸ್ತಿ ಇದ್ದಾಗ ನನಗೆ ಉಸಿರು ಕಟ್ಟೋದು, ಆಮೇಲೆ ಇದು ಕೋಲ್ಡ್ ಬರೋದು ಎಲ್ಲ ಆಗುತ್ತೆ ಅಂತ. ಕೋಲ್ಡ್ ಇಟ್ ಸೆಲ್ಫ್ ಏನಾಗುತ್ತೆ, ಕೋಲ್ಡ್ಗೆ ನಮ್ಮ ಏರ್ವೇಸ್ ಎಲ್ಲ ಸ್ವಲ್ಪ ಕನ್ಸ್ಟ್ರಿಕ್ಟ್ ಆಗುತ್ತೆ, ಸಣ್ಣ ಆಗುತ್ತೆ. ಆವಾಗ ನ್ಯಾಚುರಲಿ ಉಸಿರು ಕಟ್ಟೋದು, ಅಲರ್ಜಿ ಜಾಸ್ತಿ ಆಗೋದು ಆಗುತ್ತೆ. ಸೊ ದಿಸ್ ಇಸ್ ದ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಬಿಹೈಂಡ್ ಸೀಸನಲ್ಲಿ ಯಾಕೆ ನಮಗೆ ಅಲರ್ಜಿ ಬರುತ್ತೆ ಬರಲ್ಲ ಅನ್ನೋದು. ಓಕೆ ಓಕೆ. ಹಾಗಿದ್ರೆ ಡಾಕ್ಟರ್, ಒಂದು ವೇಳೆ ಈಗ ಅಲರ್ಜಿಯನ್ನು ನಾವು ಕೇರ್ಲೆಸ್ ಮಾಡಿದ್ವಿ, ಅಯ್ಯೋ ಏನು ಸೀನ್ ಬರ್ತಾ ಇದೆ ಅಷ್ಟೇ ಅಲ್ವಾ, ನಾರ್ಮಲ್ ಕೋಲ್ಡ್ ಥರನೇ ಇದೆ ಅಂತ ಅಷ್ಟು ಸೀರಿಯಸ್ ಆಗಿ ತಗೊಳ್ದೇ ಇದ್ದಾಗ ಮುಂದೆ ಫ್ಯೂಚರಲ್ಲಿ ಏನಾದರೂ ಅದು ಪ್ರಾಬ್ಲಮನ್ನು ಉಂಟು ಮಾಡ್ಬೋದಾ? ಅಂದರೆ ತುಂಬ ಜನರಿಗೆ ಒಂದು ಕನ್ಸರ್ನ್ ಏನಿರುತ್ತೆ ಅಂದರೆ, ಅಲರ್ಜಿ ನನಗೆ ಕಡಿಮೆ ಆಗದೆ ಇದ್ರೆ ಫ್ಯೂಚರಲ್ಲಿ ನಂಗೆ ಅಸ್ತಮಾ ಬರಬಹುದಾ ಅನ್ನೋ ಒಂದು ಭಯನೂ ಇರುತ್ತೆ. ಏನು ಹೇಳ್ತಾರೆ? ಅದು ನಿಜ. ಅದು ಮೂಗಿನ ಅಲರ್ಜಿ ಆ ಥರ ಜಾಸ್ತಿ ಇದ್ದು ಇಗ್ನೋರ್ ಮಾಡಿದ್ರೆ ಕೆಲವರಿಗೆ ಅದು ಅಸ್ತಮಾ ಆಗೋದು ನೋಡಿದೀವಿ ನಾವು. ದೇ ಆರ್ ಆಲ್ ಇಂಟರ್ ಕನೆಕ್ಟೆಡ್. ಬೇಸಿಕ್ಲಿ ಅವ್ರಿಗೇನು, ಇಂಥವ್ರಿಗೆ ಅಲರ್ಜಿ ಟೆಂಡೆನ್ಸಿ ಇದೆ. ಅಸ್ತಮಾ ಅನ್ನೋದೇನು? ಅಸ್ತಮಾ ಅನ್ನೋದು ಲಂಗ್ಸ್ ಅಲ್ಲಿ ಅಲರ್ಜಿ ಇರೋದು ಅಷ್ಟೇ. ಎಷ್ಟೊಂದು ಜನ ಅಸ್ತಮಾ ಅಂದ ಕೂಡಲೇ ಹೆದರ್ತಾರೆ. ಏನೂ ಇಲ್ಲ. ಅಸ್ತಮಾ ಅನ್ನೋದು ಲಂಗ್ಸ್ ಅಲ್ಲಿ ಅಲರ್ಜಿ ಇದ್ರೆ, ಶ್ವಾಸ ಏನಂತಾರೆ, ಲಂಗ್ಸ್ಗೆ ಏನಂತಾರೆ, ಶ್ವಾಸಕೋಶ, ಅದರಲ್ಲಿ ಅಲರ್ಜಿ ಬಂದ್ರೆ ಅದೇ ಅಸ್ತಮಾ ಅನ್ನೋದು. ಸೊ ಮೂಗಿನ ಅಲರ್ಜಿ ಇರೋರಿಗೆ ಅಸ್ತಮಾ ಬರೋ ಚಾನ್ಸಸ್ಸೂ ಇರುತ್ತೆ. ಆಯ್ತಾ. ಸೊ ಮೂಗಿನ ಅಲರ್ಜಿ ಟ್ರೀಟ್ ಮಾಡೋದು ಎಷ್ಟೊಂದು ಜನರಿಗೆ ಅಸ್ತಮಾ ಬರದೇ ಇರ್ಬೋದು, ಇಲ್ಲ ಅಷ್ಟು ಸೀರಿಯಸ್ ಆಗಿ ಇಲ್ಲದೆ ಇರ್ಬೋದು. ಓಕೆ ಓಕೆ. ಹಾಗಿದ್ರೆ ಡಾಕ್ಟರ್, ಈಗ ನಾವು ಅಲರ್ಜಿ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ಸೈನಸ್ ವಿಚಾರಕ್ಕೆ ಬಂದಾಗ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಯಾವುದು ಸಿಂಪ್ಟಮ್ ಬಂದರೆ ನಾವು ಅದನ್ನು ಸೈನಸ್ ಅಂತ ಅನ್ಕೋಬೇಕು ಅಂತ. ಸೊ ಯಾವೆಲ್ಲ ಮೇಜರ್ ಸಿಂಪ್ಟಮ್ ಸೈನಸಲ್ಲಿ ಇರುತ್ತೆ ಅಂತ, ಎಲ್ಲಿ ಕನ್ಫ್ಯೂಸ್ ಆಗ್ತೀವಿ ನಾವು ಅಂತ? ಅಲರ್ಜಿ ತರಾನೇ ಸೈನಸ್ ದೇರ್ ಇಸ್ ಅ ಮಿತ್ ಐ ವಾಂಟ್ ಟು ಕ್ಲಿಯರ್. ಫಸ್ಟ್ ಸೈನಸ್ ಅಂದ್ರೆ ಏನು ಅಂತ ತಿಳ್ಕೊ. ಹೌದು ಹೌದು. ಎಷ್ಟೊಂದು ಜನ ಬರ್ತಾರೆ ಹೇಳಿ, ನನಗೆ ಸೈನಸ್ ಇದೆ ಅಂತ. ಅವರೇ ಹೇಳ್ತಾರೆ, ಎಲ್ರು ಹೇಳ್ತಾರೆ ನನಗೆ ಸೈನಸ್ ಇದೆ ಅಂತಾನೆ ಬರ್ತಾರೆ. ಸೈನಸ್ ಎಲ್ರಿಗೂ ಇರುತ್ತೆ. ಸೈನಸ್ ಅಂದ್ರೆ ಏನು? ಸೈನಸ್ಸು ಗಾಳಿ ಇರೋ ಒಂದು ಗೂಡು. ನಮ್ಮ ಮುಖದಲ್ಲಿ ಬೋನ್ಸ್ ಇದಾವಲ್ಲ, ಆ ಬೋನ್ಸ್ ಅಲ್ಲಿ ಇಟ್ ಇಸ್ ಅನ್ ಏರ್ ಸ್ಪೇಸ್. ಇಟ್ ಇಸ್ ಗೂಡು ಅಷ್ಟೇ. ಈ ಕಡೆ 2 ಇರ್ತವೆ, ಇಲ್ಲಿ ಮೂಗು ಕಣ್ಣು ಮಧ್ಯೆ ಇರ್ತವೆ, ಇಲ್ಲಿ ಫೋರ್ ಹೆಡ್ ಅಲ್ಲಿ 2 ಇರ್ತವೆ. ಇನ್ನು ಹಿಂದೆ ಸ್ಫೀನಾಯ್ಡ್ ಅಂತ ಒಂದಿರುತ್ತೆ. ಇವು ನಾರ್ಮಲ್ ಸೈನಸಸ್. ಸೊ ಸೈನಸ್ ಅನ್ನೋದು ಎಲ್ರಿಗೂ ಇರುತ್ತೆ, ಅಂದ್ರೆ ದೇಹದ ಒಂದು ಅಂಗ. ಎಕ್ಸಾಕ್ಟ್ಲಿ. ಈಗ ಫಾರ್ ಎಕ್ಸಾಂಪಲ್, ಈಗ ಥೈರಾಯ್ಡ್ ಅಂತ ಬಂದಾಗ ನಂಗೆ ಥೈರಾಯ್ಡ್ ಇಶ್ಯೂ ಇದೆ ಅಂತ ಹೇಳ್ತಾರೆ. ಬಟ್ ಥೈರಾಯ್ಡ್ ಇಟ್ ಸೆಲ್ಫ್ ಇಸ್ ಅ ಪಾರ್ಟ್ ಆಫ್ ಬಾಡಿ, ಎವ್ರಿಬಡೀಸ್ ಬಾಡಿ. ಎಲ್ರಿಗೂ ಥೈರಾಯ್ಡ್ ಇರಲೇಬೇಕು, ಆ ಥರ ಎಲ್ರಿಗೂ ಸೈನಸ್ ಇರಲೇಬೇಕು. ಸೊ ಸೈನಸ್ ಈಸ್ ನೀವು ಹೇಳ್ದಂಗೆ ದೇಹದ ಒಂದು ಅಂಗ. ಓಕೆ. ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂದ್ರೆ, ಈ ಸೈನಸ್ ನಾರ್ಮಲಿ ಅದರಲ್ಲಿ ಗಾಳಿ ತುಂಬಿರಬೇಕು. ದಟ್ ಈಸ್ ವೆನ್ ಯು ಆರ್ ಹೆಲ್ದಿ. ಅದರಲ್ಲಿ ಗಾಳಿ ತುಂಬದೆ ನೀರು, ಮ್ಯೂಕಸ್ಸು, ನಮ್ಮ ಇದು ಮೂಗಿಂದ ಬರೋ ನೀರು, ಇದು ಯಾವುದಾದ್ರೂ ಫಿಲ್ ಆದರೆ, ಇಲ್ಲ ಇನ್ಫೆಕ್ಟ್ ಆದಾಗ ಪಸ್ಸು, ಏನು ಫಿಲ್ ಆದ್ರೂ ಸೈನಸ್ ಪ್ರಾಬ್ಲಮ್. ಆಯ್ತಾ. ಆ ಸ್ಪೇಸ್ ಅಲ್ಲಿ ಹೋಗಿ ತುಂಬಿಕೊಳ್ಳುತ್ತಾ? ಆ ಸ್ಪೇಸ್ ಅಲ್ಲಿ ತುಂಬಿಕೊಂಡು ಕೂತ್ಕೊಂಡಾಗ ಆವಾಗಲೇ ನಮಗೆ ಬೆಳಗ್ಗೆ ಎದ್ದಾಗ ತಲೆ ಭಾರ ಅನ್ಸೋದು. ಆಗಲ್ಲ ಅವ್ರಿಗೆ. ಸ್ವಲ್ಪ ಮುಂದೆ ಹೋದ್ರೆ ಸಾಕು ತಲೆಯೆಲ್ಲ ಭಾರ ಅನ್ಸುತ್ತೆ. ತಲೆನೋವು ಬರೋದು, ಮೂಗಲ್ಲಿ ಗೊಣ್ಣೆ ಬರೋದು, ಇದೆಲ್ಲ ಅವಾಗ ಆಗೋದು. ಓಕೆ. ಸೊ ಈ ತರ ಮೇಜರ್ ಸಿಂಪ್ಟಮ್ಸ್ ಇದ್ದಾಗ ನಾವು ಅದನ್ನ ಸೈನಸ್ ಅಂತ ಹೇಳ್ತೀವಿ. ಓಕೆ. ಈ ಸೈನಸ್ ಮತ್ತೆ ಅಲರ್ಜಿಗೆ ಕನೆಕ್ಷನ್ಸ್ ಇದೆಯಾ? ಇದೆ. ಸೈನಸ್ ಪ್ರಾಬ್ಲಮ್ಮು ಅಲರ್ಜಿ ಕ್ಯಾನ್ ಕಾಸ್ ಇಟ್. ಅಲರ್ಜಿ ಕ್ಯಾನ್ ಬಿ ಒನ್ ಆಫ್ ದ ಕಾಸಸ್ ಫಾರ್ ಸೈನಸ್ ಪ್ರಾಬ್ಲಮ್. ಸೈನಸ್ ಪ್ರಾಬ್ಲಮ್ ಯಾಕೆ ಬರುತ್ತೆ? ನಾನು ಹೇಳಿದ್ನಲ್ಲ, ಈ ಗೂಡಲ್ಲಿ ನೀರು ಅಥವಾ ಗೊಣ್ಣೆ ತುಂಬಿಕೊಂಡಾಗ ಸೈನಸ್ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಅಲರ್ಜಿ ಒಂದು ಕಾರಣ ಇರ್ಬೋದು. ಅಲರ್ಜಿಯಲ್ಲಿ ಏನಾಗುತ್ತೆ, ಅಲರ್ಜಿಯಲ್ಲಿ ಮೂಗಿಂದ ನೀರು ಎಕ್ಸೆಸಿವ್ ಉತ್ಪತ್ತಿ ಆಗುತ್ತೆ. ಆಯ್ತಾ. ಅವ್ರಿಗೆ ಅದಕ್ಕೆ ಯಾವಾಗ ನೋಡಿದಿರಲ್ಲ, ಮೂಗು ಸೋರ್ತಾ ಇರುತ್ತೆ. ಆ ಥರ ಸೋರೋ ನೀರು ಮೂಗಲ್ಲೂ ಈ ಸೈನಸ್ ಅಲ್ಲೂ ಕಲೆಕ್ಟ್ ಆಗಿ ಸೈನಸ್ ಪ್ರಾಬ್ಲಮ್ ಆಗ್ಬೋದು. ಓಕೆ. ಸೊ ಯಾರಿಗೆ ಅಲರ್ಜಿ ಇರುತ್ತೆ ಅವರಿಗೆ ಸೈನಸ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಓಕೆ. ಹಾಗಿದ್ರೆ ಈಗ ಅಲರ್ಜಿ ಬಂತು ಅಂತ ಹೇಳಿದಾಗ ಅದನ್ನ ಕಡಿಮೆ ಮಾಡಿದ್ರೆ ಸೈನಸ್ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತಾ? ಆಗೋ ಚಾನ್ಸಸ್ ಇರುತ್ತೆ.
ಹಾ ಹಾ ಏನಾಗುತ್ತೆ ಅಂತಂದ್ರೆ ಮೂಗಲ್ಲಿ ನೀರು ಮಾತ್ರ ಅಲ್ಲ, ಎಷ್ಟೊಂದು ಇದು ಸ್ವೆಲ್ಲಿಂಗು ಇರುತ್ತೆ. ಈ ಸ್ವೆಲ್ಲಿಂಗ್ ಎಲ್ಲ ಒಂದೊಂದ್ಸಲ ತುಂಬಾ ಎಕ್ಸೆಸಿವ್ ಆಗಿ ಮೂಗಲ್ಲಿ ಪಾಲಿಪ್ಸ್ ಅಂತೀವಿ, ಮೂಗಲ್ಲಿ ದುರ್ಮಾಂಸ ಬೆಳ್ಕೊಳ್ಳೋದು, ಅದನ್ನ ಕೇಳಿರ್ತೀನಿ. ಹೌದು ಹೌದು, ಅದು ಸೈನಸ್ ಪ್ರಾಬ್ಲಮ್, ಅದು ಅಲರ್ಜಿಯಿಂದ ಬರೋ ಸೈನಸ್ ಪ್ರಾಬ್ಲಮ್. ಡಾಕ್ಟರ್, ಈಗ ಸೈನಸ್ ಇತ್ತು ಅಂತ ಹೇಳಿದಾಗ ನಾವು ಯಾವ ಮೊಮೆಂಟ್ ಅಲ್ಲಿ ಕೇರ್ಲೆಸ್ ಮಾಡಬಾರ್ದು, ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಯಾವಾಗ ಅಂದ್ಕೋಬೇಕು? ಯಾಕಂದ್ರೆ ಎಲ್ಲರೂ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಬ್ರೈನು ಕಿಡ್ನಿ ವಿಚಾರಕ್ಕೆ ಬಂದಾಗ ತುಂಬಾ ಸೀರಿಯಸ್ ಆಗಿ ತಗೋತಾರೆ, ಬಟ್ ಈ ತರ ವಿಚಾರಗಳನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಲ್ವಾ? ಸೊ ಯಾವಾಗ ಹಾಸ್ಪಿಟಲ್ಗೆ ಹೋಗ್ಲೇಬೇಕಾಗುತ್ತೆ ಅಂತ? ನಿಮ್ಗೆ ವಾರದಲ್ಲಿ 3-4 ದಿನಕ್ಕಿಂತ ಹೆಚ್ಚು ಎದ್ದಾಗ ಮೂಗು ಸೋರೋದು, ಪ್ರತಿ ಸತಿ ದಿನ ಸೀನ್ ಬರೋದು, ಆಮೇಲೆ ಮೂಗು ಕಟ್ಟೋದು, ನಿಮ್ಗೆ ಯಾವ ಕೆಲಸದ ಮೇಲೂ ಆಸಕ್ತಿ ಇಲ್ಲದೆ ಇರೋದು, ಕಾನ್ಸಂಟ್ರೇಟೇ ಮಾಡೋಕ್ಕಾಗಲ್ಲ. ಯಾವಾಗಲೂ ಮೂಗು ಸೋರ್ತಾ ಇದ್ರೆ ಸೀನ್ತಾ ಇದ್ರೆ ಏನು ಕಾನ್ಸಂಟ್ರೇಟ್ ಮಾಡ್ತೀರಾ? ಹೌದು, ತಲೆನೋವು ಬರೋದು, ಈ ಥರ ಎಲ್ಲ ಇದ್ದಾಗ ದಯವಿಟ್ಟು ಕನ್ಸಲ್ಟ್ ಮಾಡಿ. ದೇರ್ ಆರ್ ವೆರಿ ಸಿಂಪಲ್ ಸೊಲ್ಯೂಷನ್ಸ್. ಇದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತ ವಾಸಿ ಆಗುತ್ತೆ. ಓಕೆ, ಹಾಗಿದ್ರೆ ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ? ಟ್ರೀಟ್ಮೆಂಟ್ ಆಪ್ಷನ್ಸ್ ಬಗ್ಗೆ ತಿಳಿಸ್ಕೊಡಿ. ಟ್ರೀಟ್ಮೆಂಟ್ ಆಪ್ಷನ್ಸು ಪ್ರಾಬ್ಲಮ್ ಎಷ್ಟಿದೆ ಅದನ್ನು ನೋಡ್ತೀವಿ. ಕೆಲವರಿಗೆ ಈ ಥರ ಈಗ ನಾನು ಹೇಳಿದ್ನಲ್ಲ, ಮೂಗು ಸೋರೋದು, ಮೂಗು ಕಟ್ಟೋದು, ಇವಕ್ಕೆಲ್ಲ ಮೂಗಿಗೆ ಸ್ಪ್ರೇಸು, ಆಮೇಲೆ ಸ್ಟೀಮ್ ತಗೊಳ್ಳೋದು, ಕೆಲವು ಟ್ಯಾಬ್ಲೆಟ್ಸು, ಆ ಥರ ಫೇಸ್ಡ್ ಟ್ರೀಟ್ಮೆಂಟ್ ಮಾಡ್ತೀವಿ. ಇದರಲ್ಲಿ ಎಷ್ಟೊಂದು ಜನರಿಗೆ ಸರಿ ಹೋಗುತ್ತೆ. ಕೆಲವರಿಗೆ ಕೆಲವು ಅನಟಾಮಿಕಲ್ ಪ್ರಾಬ್ಲಮ್ಸ್, ಅಂದರೆ ಮೂಗೊಳಗೆ ಕೆಲವು ಪ್ರಾಬ್ಲಮ್ಸ್ ಇದ್ದಾಗ, ಇಲ್ಲ ನಾನು ಹೇಳಿದ್ನಲ್ಲ ಪಾಲಿಪ್ಸ್ ಅಂತ ದುರ್ಮಾಂಸ ಬೆಳ್ಕೊಂಡಾಗ, ಈ ಥರ ಇದ್ದಾಗ ಕೆಲವರಿಗೆ ಸರ್ಜರಿನೂ ಬೇಕಾಗುತ್ತೆ. ಓಕೆ, ಸ್ಟೀಮ್ ಅಂತ ಹೇಳಿದಾಗ ಕೆಲವು ಸ್ಟೀಮ್ ತಗೋಬೇಕಾದ್ರೆ ಅದಕ್ಕೆ ಬೇರೆ ಬೇರೆ ಅಂದರೆ ಪ್ರಾಡಕ್ಟ್ ನೇಮನ್ನು ಇಲ್ಲಿ ಮೆನ್ಷನ್ ಮಾಡ್ತಿಲ್ಲ, ಬಟ್ ಹಾಕ್ತಾರೆ, ಏನಾದರೂ ಒಂದು ಹಾಕಿ ಅಲ್ಲಿಂದ ಸ್ಟೀಮ್ ತಗೋತಾರೆ. ಆ ಥರ ತಗೋಬಹುದು ಅಥವಾ ಪ್ಲೇನ್ ವಾಟರಲ್ಲೇ ತಗೊಳ್ಳೋದು ಬೆಸ್ಟ್ ಅಂತೀರಾ, ಹೇಗೆ? ನಾನು ಕೇಳಿದ್ರೆ ಪ್ಲೇನ್ ವಾಟರ್ ತಗೊಳ್ಳೋದು ಬೆಸ್ಟ್. ಯಾವುದು ಕೆಮಿಕಲ್ಸ್ ಏನು ಇರಲ್ಲ, ಏನು ಎಕ್ಸ್ಟ್ರಾ ಯಾವುದು ವಾಸನೆ ಎಲ್ಲ ಬರಲ್ಲ. ಕೆಲವು ವಾಸನೆಗಳು ಟ್ರಿಗರ್ಸ್ ಇರ್ತವೆ. ಸೊ ನಾನು ಕೇಳಿದ್ರೆ ಇಟ್ ಇಸ್ ಬೆಸ್ಟ್ ಟು ಅವಾಯ್ಡ್ ಎನಿಥಿಂಗ್. ಪ್ಲೇನ್ ವಾಟರಲ್ಲಿ ತಗೊಳ್ಳೋದು ಒಳ್ಳೇದು. ಓಕೆ, ಸ್ಟೀಮ್ ವಿಲ್ ಡೂ ಇಟ್ಸ್ ಜಾಬ್. ಓಕೆ, ಅಲರ್ಜಿ ಇದ್ದವರು ತುಂಬ ಹಾಟ್ ಫುಡ್ಡನ್ನೇ ತಗೋಬೇಕು ಅಂತ ಹೇಳ್ತಾರೆ, ಹೌದಾ? ಅಂದರೆ ಸ್ವಲ್ಪ ಬಿಸಿ ಬಿಸಿ ಫುಡ್ಡನ್ನು ತಿಂದರೆ, ಬಿಸಿ ಟೀ ಕಾಫಿ ಕುಡಿದ್ರೆ ಸ್ವಲ್ಪ ರಿಲೀಫ್ ಆಗುತ್ತೆ ನಿಮಗೆ ಕೋಲ್ಡ್ ಆಗಿರೋದು ಅಂತ ಹೇಳ್ತಾರೆ. ಅದು ತಾತ್ಕಾಲಿಕವಾಗಿ ರಿಲೀಫನ್ನು ಕೊಡುತ್ತೆ, ಅದು ಆ್ಯಕ್ಚುಲಿ ವರ್ಕ್ ಆಗುತ್ತೆ? ತಾತ್ಕಾಲಿಕ ರಿಲೀಫ್. ಓಕೆ, ಈಗ ನಾವು ಆಗ್ಲೇ ಮಾತಾಡಿದ್ವಿ ಕೋಲ್ಡ್ ಅಲ್ಲಿ ಅಲರ್ಜಿ ಯಾಕೆ ಜಾಸ್ತಿ ಆಗುತ್ತೆ ಅಂತ. ಕೋಲ್ಡ್ ಏನಾಗುತ್ತೆ, ಕೋಲ್ಡ್ ವಿಲ್ ಕಾಸ್ ಸ್ವಲ್ಪ ಏರ್ವೇ ಕನ್ಸ್ಟ್ರಿಕ್ಷನ್, ಆಮೇಲೆ ಕೋಲ್ಡ್ ಇಂದ ಲೋಕಲ್ ಇಮ್ಯುನಿಟಿ ರೆಡ್ಯೂಸ್ ಆಗೋದು, ಹೆಚ್ಚಿಗೆ ನೀರು ಗೊಣ್ಣೆ ಉತ್ಪತ್ತಿ ಆಗೋದು ಎಲ್ಲ ಆಗುತ್ತೆ. ಸೊ ಆವಾಗ ಕೋಲ್ಡ್ ಟೆಂಡ್ಸ್ ಟು ಒಂಥರ ಅಲರ್ಜಿ ಜಾಸ್ತಿ ಮಾಡ್ದಂಗೆ ಅನ್ಸುತ್ತೆ. ಸೊ ಹೀಟ್ ಹ್ಯಾಸ್ ದ ಆಪೋಸಿಟ್ ಎಫೆಕ್ಟ್. ಸೊ ಬಿಸಿ ನೀರು ಕುಡಿದಾಗ ಒಂಥರ ರಿಲೀಫ್ ತರ ಅನ್ಸುತ್ತೆ, ಬಿಸಿ ಊಟ ಮಾಡಿದಾಗ. ಸೊ ಅವೆಲ್ಲ ತಾತ್ಕಾಲಿಕ ರಿಲೀಫ್ ಅಷ್ಟೇ. ಓಕೆ ಓಕೆ, ಇದಕ್ಕೆ ಮನೆ ಮದ್ದು ಅಥವಾ ಹೋಮ್ ರೆಮಿಡೀಸ್ ಅಂತ ನಾವೇನು ಹೇಳ್ತೀವಿ, ವರ್ಕ್ ಆಗುತ್ತೆ ಡಾಕ್ಟರ್, ಹೇಗೆ ಅಂತ? ಮಾಡ್ಬೋದು, ಅವನು ಅಷ್ಟೇ. ಇಫ್ ದೇ ಆರ್ ತಾತ್ಕಾಲಿಕ ರಿಲೀಫ್ ಕೊಡ್ತಾ ಇದ್ರೆ, ಇಫ್ ಯು ಫೀಲಿಂಗ್ ಬೆಟರ್, ದೇರ್ ಇಸ್ ನೋ ಹಾರ್ಮ್. ಈಗ ಹಾಲಲ್ಲಿ ಇದು ಅರ್ಶಿನ ಹಾಕೊಂಡು ಕುಡಿತಾರಲ್ಲ, ಏನ್ ತಪ್ಪೇನಿಲ್ಲ. ಹಾಲು ಒಳ್ಳೇದೆ, ಅರ್ಶಿನೂ ಒಳ್ಳೇದೆ. ಸೊ ತಗೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ. ತಗೊಂಡು ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ದೇರ್ ಇಸ್ ನೋ ಹಾರ್ಮ್ ಇನ್ ಡೂಯಿಂಗ್. ಓಕೆ ಓಕೆ, ಆ ಥರ ಬೇರೆ ಯಾವುದಾದ್ರೂ ಪೇಷಂಟ್ ಬಂದಾಗ ವರ್ಕ್ ಆಗಿರೋದು ಅಥವಾ ನಿಮಗೆ ಗೊತ್ತಿರೋದು ಏನಾದರೂ ಇದೆಯಾ ಅಂತ? ಲೈಕ್ ಬಿಕಾಸ್ ತುಂಬ ಜನ ಫಸ್ಟಿಗೆ ನೋಡೋ ಅಂಥದ್ದೇ ಮನೇಲಿ ಏನಾಗುತ್ತೆ ಅಂತ, ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಅವ್ರು ಹಾಸ್ಪಿಟಲ್ ಕಡೆಗೆ ಹೋಗ್ತಾರೆ. ಬಟ್ ದ ಫಸ್ಟ್ ಸ್ಟೆಪ್ ಈಸ್ ಹೋಮ್ ರೆಮಿಡೀಸ್ ಅಂತ ಇರುತ್ತೆ. ಏನು ಹೇಳ್ತೀರಾ ಅಂತ? ಸಿ, ನಾವು ಟ್ರೀಟ್ ಮಾಡುವಾಗ ದೇರ್ ಆರ್ 2 ಥಿಂಗ್ಸ್. ಒಂದು ಕಾಸ್ನ ಟ್ರೀಟ್ ಮಾಡೋದು, ಇನ್ನೊಂದು ಸಿಂಪ್ಟಮ್ ರಿಲೀಫ್. ಈ ಥರ ಈ ಮನೆ ಮದ್ದುಗಳು ಎಷ್ಟೊಂದು ಸಿಂಪ್ಟಮ್ ರಿಲೀಫ್ ಕೊಡುತ್ತೆ. ಸೊ ಮೈ ಒಪಿನಿಯನ್, ನಾನೇನು ಹೇಳೋದು ಅಂದರೆ, ಅದನ್ನ ತೊಗೊಂಡು ಸಿಂಪ್ಟಮ್ ರಿಲೀಫ್ ಇದ್ರೆ ಮಾಡ್ಬೋದು. ಈಗ ಪೇನ್ ಕಿಲ್ಲರ್ ತಗೊಳ್ಳೋ ಬದಲು ಯಾವುದಾದ್ರೂ ಹೋಮ್ ರೆಮಿಡಿ ಮಾಡಿ ನಿಮಗೆ ಪೇನ್ ಕಡಿಮೆ ಆಯಿತು ಅಂತಂದ್ರೆ ಅದನ್ನೇ ತಗೊಳ್ಳಿ, ಬೆಟರ್. ಸೈಡ್ ಎಫೆಕ್ಟ್ ಸ್ವಲ್ಪ ಕಡಿಮೆ ಇರುತ್ತೆ ಅಲ್ವಾ? ಸೊ ದಟ್ ಇಸ್ ಮೈ ಒಪಿನಿಯನ್. ಸೊ ಡೆಫಿನೆಟ್ಲಿ ಮಾಡ್ಬೋದು, ಬಟ್ ಯಾವುದು ಎಕ್ಸೆಸಿವ್ಲಿ ಮಾಡಬಾರ್ದು. ಈಗ ಅದೊಂದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಬರೀ ಅದನ್ನೇ ತಗೊಳ್ಳೋದು, ಆ ಥರ ಮಾಡಬಾರ್ದು ಅಷ್ಟೇ. ಎವ್ರಿಥಿಂಗ್ ಇನ್ ಮಾಡರೇಷನ್, ಬ್ಯಾಲೆನ್ಸ್ಡ್ ಆಗಿ ಮಾಡಬೇಕು. ಓಕೆ ಓಕೆ, ಸೊ ಹಾಗಿದ್ರೆ ಟ್ರೀಟ್ಮೆಂಟ್ ಆಪ್ಷನ್ನು ಸೈನಸ್ ಹಾಗೇನೆ ಅಲರ್ಜಿಗೆ ನೀವು ಡಿಫ್ರೆಂಟ್ ಆಗಿನೇ ಟ್ರೀಟ್ ಮಾಡ್ತೀರಾ ಅಂತ? ನಾವು ಹೇಗೆ ಟ್ರೀಟ್ ಮಾಡ್ತೀವಿ ಅಂತಂದ್ರೆ, ಪೇಷಂಟ್ಗೆ ಏನು ಪ್ರಾಬ್ಲಮ್ ಇದೆ ಅದನ್ನ ನೋಡ್ಕೊಂಡು ಮಾಡ್ತೀವಿ. ಫಸ್ಟ್ ಟೆಸ್ಟ್ ಮಾಡಿ, ಬ್ಲಡ್ ಟೆಸ್ಟ್ ಮಾಡಿ ಅವ್ರಿಗೆ ಯಾವ ಪ್ರಾಬ್ಲಮ್ ಇದೆ ಅದನ್ನ ಕಡಿಮೆ ಆಗಬೇಕು. ಆಯ್ತಾ? ನಾನು ಹೇಳಿದ್ದು, ಈಗ ಸೈನಸ್ ಪ್ರಾಬ್ಲಮ್ ಇದ್ದವರು ಎಷ್ಟೊಂದು ಜನರಿಗೆ ಮೆಡಿಸಿನ್ಸ್ ಅಲ್ಲೇ ಕಡಿಮೆ ಆಗುತ್ತೆ. ಅವ್ರು ಕೆಲವರಿಗೆ ಈ ಥರ ಎಕ್ಸ್ಟ್ರಾ ಗ್ರೋತ್ ಇರೋದು, ಇಲ್ಲ ಸೈನಸ್ ಕರೆಕ್ಟಾಗಿ ಡ್ರೈನ್ ಆಗ್ತಿಲ್ಲ ಅನ್ನೋರಿಗೆ, ಆ ಥರ ಕೆಲವರಿಗೆ ಸರ್ಜರಿ ಬೇಕಾಗುತ್ತೆ. ಓಕೆ ಓಕೆ, ಸೊ ಇದಕ್ಕೆ ಹೆಚ್ಚಾಗಿ ನಾವು ಟ್ರಾಫಿಕಲ್ಲಿ ಸಿಕ್ಕಾಕೊಳ್ಳೋದು ಅಥವಾ AC ರೂಮಲ್ಲೇ ಇರೋದು, ಕ್ಲೋಸ್ಡ್ ಇದರಲ್ಲೇ ಇರೋದ್ರಿಂದಾಗೂ ಕೂಡ ಅವರಿಗೆ ಟ್ರಿಗರ್ ಆಗೋ ಚಾನ್ಸಸ್ ಏನಾದರೂ ಇರುತ್ತೆ? ಖಂಡಿತ ಆಗ್ಬೋದು. ಟ್ರಾಫಿಕ್ ಅಲ್ಲಿ ಪೊಲ್ಯೂಷನ್ ಇರುತ್ತೆ, ಆಮೇಲೆ AC ಅಲ್ಲಿ ಇದ್ದಾಗ AC ಟೆಂಪರೇಚರ್ ಕಡಿಮೆ ಮಾಡುತ್ತಲ್ಲ, ಸೊ ಅದನ್ನು ಇಟ್ ವರ್ಕ್ಸ್ ಇನ್ ದ ಸೇಮ್ ವೇ ಆಸ್ ಕೋಲ್ಡ್ ಸೀಸನ್. ಸೊ ಡೆಫಿನೆಟ್ಲಿ ಆಲ್ ದೋಸ್ ಥಿಂಗ್ಸ್ ದೇ ಹ್ಯಾವ್ ಅ ರೋಲ್.
ಓಕೆ ಓಕೆ. ಯಾಕಂದರೆ ಈ ವಿಚಾರದ ಬಗ್ಗೆ ಮಿಸ್ಕನ್ಸೆಪ್ಷನ್ ಅಥವಾ ನಾವು ತಪ್ಪು ಕಲ್ಪನೆ ಅಂತ ಏನು ಹೇಳ್ತೀವಿ ಆ ಥರ ಇದೆಯಾ ಅಂತ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೀವು ಬರುವಂಥ ಪೇಷಂಟ್ಗಳು ಕನ್ಸಲ್ಟ್ ಮಾಡಬೇಕಾದ್ರೆ ಮಾತಾಡ್ತಾರೆ, ಡಾಕ್ಟ್ರೆ ಹಿಂಗಾಗಿತ್ತು, ನಾನು ಹಂಗೆ ಅಂದ್ಕೊಂಡಿದ್ದೆ ಅಂತ. ಸೊ ಆ ಥರ ಮಿತ್ಸ್ ಏನಾದರೂ ಜನರಲ್ಲಿ ಈಗೂ ಕೂಡ ಇದೆ ಅಂತ ಅನಿಸುತ್ತಾ ನಿಮಗೆ, ರಿಲೇಟೆಡ್ ಟು ಸೈನಸ್ ಆಗಿರ್ಬೋದು ಅಥವಾ ಅಲರ್ಜಿ ಆಗಿರ್ಬೋದು? ನಿಜ ಹೇಳಬೇಕು ಅಂತಂದರೆ ಈಗ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಭಾಳ ಕಡಿಮೆ ಇದೆ, ಪೀಪಲ್ ಆರ್ ರೀಡಿಂಗ್ ಅ ಲಾಟ್, ಎಷ್ಟೊಂದು ಅವರೇ ಸರ್ಚ್ ಮಾಡ್ತಾರೆ, ಸೊ ಹಾಗಾಗಿ ಮಿತ್ಸ್ ತುಂಬ ಕಡಿಮೆ ಇದೆ. ಓಕೆ ಓಕೆ. ಅಂದರೆ ಅಷ್ಟು ಮುಂಚಿನಷ್ಟು ಇಲ್ಲ, ಪೀಪಲ್ ಆರ್ ಮಚ್ ಬೆಟರ್ ಇನ್ಫಾರ್ಮ್ಡ್ ನೌಡೇಸ್. ಸೊ ಹಾಸ್ಪಿಟಲಿಗೆ ಬರ್ತಾರೆ ಬೇಗನೆ, ಏನೇ ಸಿಂಪ್ಟಮ್ಸ್ ಇದ್ರೂ ಕೂಡ ತೋರಿಸ್ಕೊತಾರೆ. ಆದರೆ ಅಲರ್ಜಿಗೆ ಎಷ್ಟು ಟೈಮ್ ತನಕ ಟ್ರೀಟ್ಮೆಂಟ್ ತಗೋಬೇಕು ಅಂತ? ಯಾಕಂದ್ರೆ ನಮಗೆ ನಾರ್ಮಲ್ ಆಗಿ ಶೀತ ಜ್ವರ ಬಂತು ಅಂತ ಹೇಳಿದ್ರೆ ವಿದಿನ್ 1 ವೀಕಲ್ಲಿ ಕಡಿಮೆ ಆಗುತ್ತೆ. ಆದರೆ ನಾನು ಕೇಳ್ಪಟ್ಟಿರೋ ಮಟ್ಟಿಗೆ ಅಲರ್ಜಿಗೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕು ಅಂತ ಹೇಳ್ತಾರೆ. ಎಷ್ಟು ಟೈಮ್ ಬೇಕಾಗುತ್ತೆ ಅಂತ? ಅಲರ್ಜಿ ಅನ್ನೋದು ನಾನು ಅಲರ್ಜಿಕ್ ಟ್ರೀಟ್ಮೆಂಟ್ ತೊಗೊಂಡೆ ಹೋಯ್ತು ಅನ್ನೋದಿಲ್ಲ. ಇಟ್ ಇಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್. ಈಗ BP ಇದೆ, ಶುಗರ್ ಇದೆ, ನೀವು ಟ್ರೀಟ್ ಮಾಡ್ತೀರಾ, ಯು ಗೆಟ್ ಬೆಟರ್, ಬಟ್ ಅದು ಹೋಗೋದಿಲ್ಲ. ಯು ಡೋಂಟ್ ಸ್ಟಾಪ್, ಮೆಡಿಸಿನ್ ಸ್ಟಾಪ್ ಮಾಡಲ್ಲ ಅಲ್ವಾ ನಾವು, ಹೋಯ್ತು ಅಂತ. ಅಲರ್ಜಿನೂ ಅದೇ ಥರ. ಅಲರ್ಜಿ ನಾನೇನೋ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಹೋಯ್ತು ಅಂತ ಹೇಳೋಕ್ಕಾಗಲ್ಲ, ಕಂಟ್ರೋಲ್ ಮಾಡೋಕ್ಕೆ ಕಲಿಬೇಕು ಆಯಿತಾ. ಅದಕ್ಕೆ ಮೆಡಿಸಿನ್ಸು, ಆಮೇಲೆ ಇಮ್ಯುನೊಥೆರಪಿ ಅಂತಿದೆ. ಇಮ್ಯುನೊಥೆರಪಿನೂ ಅಷ್ಟೇ, ಅದು ಮೆಡಿಸಿನ್ಸೇ. ಅದು ಒಂದು 2-3 ಇಯರ್ಸ್ ತೊಗೊಂಡ್ರೆ ಎಷ್ಟೋ ಮಟ್ಟಿಗೆ ಕಂಟ್ರೋಲ್ ಆಗುತ್ತೆ, ಕಡಿಮೆ ಆಗುತ್ತೆ ಆಯಿತಾ. ಆ್ಯಂಡ್ ಸಮ್ ಪೀಪಲ್ ಈವನ್ ಗ್ರೋ ಔಟ್ ಆಫ್ ಅಲರ್ಜೀಸ್. ಹೋಗ್ತಾ ಮುಂಚೆ ಇದೆಲ್ಲ ಮಾಡಿದ್ರೆ ಬರ್ತಿತ್ತಪ್ಪ, ಈಗ ಬರ್ತಿಲ್ಲ ಅಂತ ಹೇಳೋದು ನೋಡಿದ್ದೀವಿ. ಓಕೆ ಓಕೆ. ಅಂದರೆ ಮುಂಚೆಗಿಂತ ಈಗ ಬೆಟರ್ ಇದ್ದೀನಿ ಅನ್ನೋ ಥರ ಅನ್ನೋ ಸ್ಟೇಜ್ ಖಂಡಿತ ಬರ್ತಾರೆ. ಆದರೆ ಕಂಪ್ಲೀಟ್ ಆಗಿ ರಿವರ್ಸ್ ಅಂತ ಹೇಳೋಕ್ಕಾಗಲ್ಲ ಅಂತ, ಆ ಥರ ಹೇಳೋದಿಲ್ಲ ನಾವು. ವಿ ಡೋಂಟ್ ಸೇ ದಟ್ ಅಲರ್ಜಿ ಹೋಯ್ತು ಅಂತ ಇಲ್ಲ, ಯು ಕ್ಯಾನ್ ಲರ್ನ್ ಟು ಕಂಟ್ರೋಲ್ ಇಟ್. ಯಾಕೆ ಅಂದರೆ ಯಾಕೆ ಆ ಥರ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ಅಂತ? ಬಿಕಾಸ್ ಅಲರ್ಜಿ ಕಾರಣ ಏನು ನಾವು ಆಗಲೇ ಹೇಳಿದ್ದೀವಿ, ಒಂದು ಜೆನೆಟಿಕ್, ಇನ್ನೊಂದು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್. ಸೊ ನಾವು ಎಕ್ಸ್ಪೋಸ್ ಆಗ್ತಾನೆ ಇರ್ತೀವಿ ಅಲ್ವಾ, ಸೊ ಇಟ್ ಡಸಂಟ್ ಗೋ ಅವೇ. ಓಕೆ ಓಕೆ. ಡಾಕ್ಟರ್, ಹಾಗಿದ್ರೆ ನನಗೆ ಅಲರ್ಜಿ ಸಮಸ್ಯೆ ಬರಬಾರ್ದು ಅಥವಾ ಸೈನಸ್ ಆಗಬಾರ್ದು ಅಂತ ಹೇಳಿದ್ರೆ ಅದನ್ನು ಯಾವ ರೀತಿಯಾಗಿ ತಡೆಗಟ್ಟಬಹುದು? ಈಗ ಲೈಫ್ ಸ್ಟೈಲಿಂದನೇ ಬರುತ್ತೆ ಅಂತ ನೀವು ಹೇಳಿದ್ರಿ, ಅದೇ ಲೈಫ್ ಸ್ಟೈಲಿಂದ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವಾ, ಹೇಗೆ ಅಂತ? ಕೆಲವು ಹೆಲ್ದಿ ಹ್ಯಾಬಿಟ್ಸ್ ಅಡಾಪ್ಟ್ ಮಾಡ್ಕೋಬೋದು. ನಾನು ಹೇಳೋದು ನಂಬರ್ 1 ಏನು ಅಂದರೆ ಸ್ವಲ್ಪ ಎಕ್ಸಸೈಸ್. ಯಾವುದಾದ್ರೂ ಒಂದು, ಬೆಳಗ್ಗೆ ವಾಕಿಂಗ್ ಹೋದ್ವಿ, ಇಲ್ಲ ಸಾಯಂಕಾಲ ವಾಪಸ್ ಬಂದ ಮೇಲೆ ಒಂದು ಸ್ವಲ್ಪ ಕೈಕಾಲು ಅಲ್ಲಾಡಿಸಿ ಏನಾದರೂ ಒಂದು ಸ್ವಲ್ಪ ಎಕ್ಸಸೈಸಸ್ ಮಾಡಿದ್ವಿ, ಏನಾದರೂ ಒಂದು ಅಡಾಪ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಎಸ್ಪೆಷಲಿ ವಾಕಿಂಗ್ ಹೋಗೋದು ಭಾಳ ಒಳ್ಳೆಯದು. ಒಂದು 20 ಮಿನಿಟ್ಸ್ ಇಲ್ಲ ಹಾಫ್ ಆನ್ ಅವರ್ ಎವ್ರಿ ಡೇ ಯೋಗ ಮಾಡಿದ್ವಿ, ಪ್ರಾಣಾಯಾಮ ಮಾಡಿದ್ವಿ, ಈ ಥರ ಹೆಲ್ದಿ ಹ್ಯಾಬಿಟ್ಸ್ ಡೆವಲಪ್ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ನಮಗೆ ಸಾಧ್ಯ ಆದಷ್ಟು ಪೊಲ್ಯೂಷನ್ ಅವಾಯ್ಡ್ ಮಾಡೋದು, AC ಅವಾಯ್ಡ್ ಮಾಡೋದು, ಈ ಥರ ಮಾಡ್ಬೋದು. ಆಮೇಲೆ ಫುಡ್ಡಲ್ಲೂ ಅಷ್ಟೇ, ಜಂಕ್ ಫುಡ್ ತಿನ್ನೋದು ಭಾಳ, ಈಗ ಏನೇನೋ ತಿಂತೀವಿ ಅದೆಲ್ಲ ಅವಾಯ್ಡ್ ಮಾಡಿ ನಮ್ಮ ಒರಿಜಿನಲ್ ಸ್ಟೈಲಲ್ಲಿ ಸ್ವಲ್ಪ ಹೆಲ್ದಿ ಫುಡ್ ತಿನ್ನೋದು, ಇದಿಷ್ಟು ಐ ಥಿಂಕ್ ಎಲ್ಲರೂ ಮಾಡಲೇಬೇಕು ಅನಿಸುತ್ತೆ ನನಗೆ. ಬಟ್ ಇದೆಲ್ಲ ಮೀರಿ ಅಲರ್ಜಿ ಇದೆ ಅಂತಂದರೆ ಪ್ರಿವೆನ್ಷನ್ಕಿನ್ನ ಜಾಸ್ತಿ ಟ್ರೀಟ್ಮೆಂಟ್ ಮೇಲೆ ಗಮನ ಕೊಡಿ. ದೇರ್ ಇಸ್ ಟ್ರೀಟ್ಮೆಂಟ್. ಆ ಟ್ರೀಟ್ಮೆಂಟ್ ತೊಗೊಂಡ್ರೆ ಕಡಿಮೆ ಆಗುತ್ತೆ, ಲೈಫ್ ಎಷ್ಟೋ ಬೆಟರ್ ಆಗುತ್ತೆ. ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ. ಈಗ ಅಲರ್ಜಿ ಟ್ಯಾಬ್ಲೆಟ್ ಅಂತ ಬಂದಾಗ ಅಲರ್ಜಿ ಟ್ಯಾಬ್ಲೆಟನ್ನು ನಾವು ಕಂಟಿನ್ಯೂಸ್ಲಿ ತಗೊಂಡ್ರೆ ನಮಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೇನೋ ಅನ್ನೋ ಒಂದು ಭಯ ಇರುತ್ತೆ. ಹೌದಾ, ನಿಜವಾಗಿ ಅದು ಎಷ್ಟು ಎಫೆಕ್ಟನ್ನು ಮಾಡುತ್ತೆ ಅಂತ? ಅಲರ್ಜಿಗೆ ಆ್ಯಂಟಿಹಿಸ್ಟಮೀನ್ಸ್ ಅಂತ ಟ್ಯಾಬ್ಲೆಟ್ ಕೊಡ್ತೀವಿ. ಹಳೆ ಇದರಲ್ಲಿ ಈಗ ಅದು ಎಷ್ಟೊಂದು ಜನ್ರೇಷನ್ ಇದೆ, ಫಸ್ಟ್, ಸೆಕೆಂಡ್, ಥರ್ಡ್ ಜನ್ರೇಷನ್ ಇದೆ. ಫಸ್ಟ್ ಜನ್ರೇಷನ್ ಟ್ಯಾಬ್ಲೆಟ್ಸು ಮುಂಚೆ ಕೊಡ್ತಾಯಿದ್ರು, ಅದು ಅಷ್ಟು ದಿನ ತೊಗೋಬಾರ್ದು. ಈಗ ಸೆಕೆಂಡ್ ಆ್ಯಂಡ್ ಥರ್ಡ್ ಜನ್ರೇಷನ್ ಕೊಡ್ತೀವಿ, ಅದು ದೇ ಆರ್ ಮಚ್ ಬೆಟರ್. ತೊಗೋಬೋದು, ಫಾರ್ ಲಾಂಗರ್ ಟರ್ಮ್ ತೊಗೋಬೋದು. ಅಂದ್ರೂ ನಾವು ನಮ್ಮ ಟ್ರೀಟ್ಮೆಂಟಲ್ಲಿ ಆದಷ್ಟು ಟ್ಯಾಬ್ಲೆಟ್ಸ್ ಅವಾಯ್ಡ್ ಮಾಡ್ತೀವಿ. ಎಷ್ಟೊಂದು ಲೋಕಲ್ ನೇಸಲ್ ಸ್ಪ್ರೇ, ಮೂಗಿಗೆ ಡೈರೆಕ್ಟಾಗಿ ಹೊಡ್ಕೊಳ್ಳೋ ಸ್ಪ್ರೇ, ಸ್ಟೀಮು, ವಿ ಡಿಪೆಂಡ್ ಆನ್ ಸಚ್ ಥಿಂಗ್ಸ್. ದೇ ಆರ್ ಸೇಫರ್ ಟು ಲಾಂಗ್ ಟರ್ಮ್ ತಗೋಬಹುದು. ಓಕೆ. ಹಾಗಿದ್ರೆ ಮೂಗಿಗೆ ಸ್ಪ್ರೇ ಮಾಡೋದು ಏನು ಸೈಡ್ ಎಫೆಕ್ಟ್ಸ್ ಅನ್ನ ಹೊಂದಿರೋದಿಲ್ವಾ? ಅಷ್ಟೊಂದು ಸೈಡ್ ಎಫೆಕ್ಟ್ಸ್ ಅಂತ ತೋರಿಸಿಲ್ಲ ಯಾವುದು. ದೇ ಆರ್ ರಿಲೇಟಿವ್ಲಿ ಸೇಫರ್, ಲಾಂಗರ್ ಟರ್ಮ್ ಯೂಸ್ ಮಾಡಬಹುದು. ಓಕೆ. ಅಂದ್ರೆ ಮಾತ್ರೆಗೆ ಅಥವಾ ಟ್ಯಾಬ್ಲೆಟ್ಸ್ ಕಂಪೇರ್ ಮಾಡಿದ್ರೆ ನಜಲ್ ಸ್ಪ್ರೇ ಅನ್ನೋದು ಡೆಫಿನೆಟ್ಲಿ ಓಕೆ. ಅದನ್ನು ಲೈಫ್ ಲಾಂಗ್ ತಗೋಬೇಕಾಗುತ್ತಾ? ಲೈಫ್ ಲಾಂಗ್. ಎಷ್ಟೊಂದು ಜನ ತುಂಬಾ ವರ್ಷ ತಗೋತಾರೆ, ಎಷ್ಟೊಂದು ಇಂಪ್ರೂವ್ಮೆಂಟ್ ಇದೆ. ಅವ್ರಿಗೆ ಹೆಂಗ್ ಮಾಡ್ತೀವಿ ಅಂತಂದ್ರೆ ಸೀಸನ್ ಇದ್ದಾಗ ಕೊಟ್ಟು ಕಡಿಮೆ ಆದಾಗ ಸ್ಟಾಪ್ ಮಾಡ್ತೀವಿ, ಸೊ ದಟ್ ದೇ ಡೋಂಟ್ ಯಾವಾಗಲೂ ಅದು ತಗೋತಾ ಇದ್ದೀವಿ ಅಂತ ಅನ್ನಿಸ್ಬಾರ್ದು. ಓಕೆ. ಯಾಕಂದ್ರೆ ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದಾಗ ಕೆಲವರಿಗೆ ಬೇಜಾರಾಗ್ಬಿಡುತ್ತೆ, ಅಯ್ಯೋ ಎಷ್ಟು ಟೈಮಿಂದ ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ, ಇನ್ನೂ ಹೋಗ್ಬೇಕಾ ಅಂತ. ಸೊ ಈ ವಿಚಾರದಲ್ಲಿ ಅಥವಾ ಅಲರ್ಜಿ ಬಂತು ಒಂದು ಪರ್ಸನ್ಗೆ ಅಂದಾಗ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡೋದು, ಕರೆಕ್ಟ್ ಟೈಮಿಗೆ ಹೋಗಿ ಕನ್ಸಲ್ಟ್ ಮಾಡೋದು ಡಾಕ್ಟರನ್ನ ಎಷ್ಟು ಮುಖ್ಯ ಆಗುತ್ತೆ? ಅದು ಬಹಳ ಇಂಪಾರ್ಟೆಂಟ್. ನೀವು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡು ಈ ಕಡೆ ನಿಮ್ಮ ಲೈಫ್ ಸ್ಟೈಲು ನೋಡಿಕೊಂಡ್ರೆ ಎಷ್ಟು ಕಂಟ್ರೋಲ್ ಬರುತ್ತೆ. ಆವಾಗ ನಿಮ್ಗೆ ಎಷ್ಟೊಂದು ವರ್ಷ ತಗೋಬೇಕಾದ ಅವಶ್ಯಕತೆನೇ ಇಲ್ಲದೆ ಇರ್ಬೋದು. ಓಕೆ ಡಾಕ್ಟರ್, ಕೊನೆಯದಾಗಿ ನಿಮ್ಮ ಅಡ್ವೈಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ? ಕೊನೆಯದಾಗಿ ಅಡ್ವೈಸು ಅದೇ, ಲೈಫ್ ಸ್ಟೈಲ್ ನೋಡ್ಕೊಳ್ಳಿ, ಎಕ್ಸಸೈಸ್ ಮಾಡಿ, ಚೆನ್ನಾಗಿ ಊಟ ಮಾಡಿ, ಆಮೇಲೆ ನಿದ್ದೆ
ಭಾಳ ಇಂಪಾರ್ಟೆಂಟು. ಯಾವಾಗಲೂ ನೈಟ್ 12 ಗಂಟೆವರೆಗೂ ರೀಲ್ಸ್ ನೋಡ್ಕೊಂಡು ಹಾಗೆ ನಿದ್ದೆ ಮಾಡೋಕ್ಕೆ ಹೋಗಬೇಡಿ. ನಿದ್ದೆ ಮಾಡೋಕ್ಕೆ ಒಂದು 2 ಅವರ್ ಮುಂಚೆನೇ ಮೊಬೈಲ್ ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ನಮಗೆ ಅಲರ್ಜಿ ಆಗುತ್ತೆ, ಫುಡ್ ಅಲರ್ಜಿ ಅಂತ ಹೇಳಿದ್ರೆ ಏನು, ಟ್ಯಾಬ್ಲೆಟ್ ಅಲರ್ಜಿ ಏನು, ಡಸ್ಟ್ ಅಲರ್ಜಿ ಏನು, ಅದರ ಜೊತೆಗೆ ಸೈನಸ್ ಅಂತ ಹೇಳಿದ್ರೆ ನಾವು ಆ್ಯಕ್ಚುಲಿ ತುಂಬ ಜನ ಸೈನಸನ್ನು ಪ್ರಾಬ್ಲಮ್ ಅಂತ ಅಂದ್ಕೊಂಡಿದ್ರು, ಬಟ್ ಇಟ್ಸ್ ಅ ಪಾರ್ಟ್ ಆಫ್ ದ ಬಾಡಿ. ಅದು ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಡೀಟೇಲ್ಡ್ ಆಗಿ ಮತ್ತು ಇನ್ ಸಿಂಪಲ್ ವೇಯಲ್ಲಿ ಆಡಿಯನ್ಸ್ಗೆ ಅರ್ಥ ಮಾಡಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಅಲರ್ಜಿ ಸಮಸ್ಯೆ ಉಂಟಾಗುತ್ತೆ, ಇದನ್ನು ತಡೆಗಟ್ಟೋದು ಹೇಗೆ, ಸೊ ಅದಕ್ಕಿಂತ ಮುಖ್ಯವಾಗಿ ಟ್ರೀಟ್ಮೆಂಟನ್ನು ನಾವು ಯಾಕೆ ಕಂಟಿನ್ಯೂ ಮಾಡಬೇಕಾಗತ್ತೆ, ಸೈನಸ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಏನು, ಈ 3 ವಿಚಾರದ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.